ಸ್ಪೀಕರ್ ಹಾಗೂ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಚುನಾವಣೆ ಇದೆ. ಇವತ್ತು ಸ್ಪೀಕರ್ ಸ್ಥಾನಕ್ಕೆ ಜಿಎಸ್ ಪಾಟೀಲ್ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ವೀಕ್ಷಕರೇ, ಸ್ಪೀಕರ್ ಹಾಗೂ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಚುನಾವಣೆ ಇದೆ. ಇವತ್ತು ಪರಿಷತ್ ಸಭಾಪತಿ ಸ್ಥಾನಕ್ಕೆ ಸಲೀಂ ಅಹಮದ್ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಸ್ಪೀಕರ್ ಸ್ಥಾನಕ್ಕೆ ಜಿಎಸ್ ಪಾಟೀಲ್ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಸಿರ್ತಕ್ಕಂಥದ್ದು ಪರಿಷತ್ ಸದಸ್ಯ PH ಪೂಜಾರ್. ಪರಿಷತ್ ಸಭಾಪತಿ ಚುನಾವಣೆ NDA ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. DKಶಿ ಸರ್ಕಾರದ ವಿರುದ್ಧ ಮುಗಿಬೀಳಲು ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. AICC ಲೆಟರ್ ಹೆಡ್ ನಲ್ಲಿ ಸ್ಪೀಕರ್ ಅಭ್ಯರ್ಥಿ ಹೆಸರನ್ನ ಪ್ರಕಟ ಮಾಡಿದ ಹಿನ್ನೆಲೆಯಲ್ಲಿ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಇಂದು ನಡೆಯುವ ಸ್ಪೀಕರ್ ಚುನಾವಣೆ ಬಹಿಷ್ಕಾರಕ್ಕೆ ನಿರ್ಧಾರವನ್ನ ಬಿಜೆಪಿ ಮಾಡಿದೆ. ಎಸ್ ವೀಕ್ಷಕರೇ, ಸಂವಿಧಾನ ಬಾಹಿರವಾಗಿ ಹೈಕಮಾಂಡ್ ಲೆಟರ್ ಹೆಡ್ ನಲ್ಲಿ ಸ್ಪೀಕರ್ ಅವರ ಹೆಸರು ಉಲ್ಲೇಖ ಮಾಡಿ ಕಳಿಸಿದೆ ಅಂತ ಹೇಳಿ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಇವತ್ತು ಸ್ಪೀಕರ್ ಮತ್ತು ಸಭಾಪತಿ ಸ್ಥಾನಕ್ಕೆ ಎರಡಕ್ಕೂ ಕೂಡ ಚುನಾವಣೆ ಇದೆ. ಚುನಾವಣೆ ಬಹಿಷ್ಕರಿಸ್ತೀವಿ ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ. ಸೊ ಭಾರಿ ಕುತೂಹಲ ಮೂಡಿಸ್ತಾ ಇದೆ ಇವತ್ತಿನ ಚುನಾವಣೆ ಏನಾಗುತ್ತೆ ಅಂತೇಳಿ. ಕಾಂಗ್ರೆಸ್ ಲೆಟರ್ ಹೆಡ್ ನಲ್ಲಿ ಪರಿಷತ್ ಸಭಾಪತಿ ಏನಿರ್ತಾರೆ ಅವರ ಹೆಸರನ್ನ ಉಲ್ಲೇಖ ಮಾಡಿ ಕಳಿಸಿತ್ತು. ಕಾನೂನಿನ ಪ್ರಕಾರ ಸದನದ ಸದಸ್ಯರೇ ಸ್ಪೀಕರ್ ಅನ್ನ ಆಯ್ಕೆ ಮಾಡಬೇಕು. ಅದು ಕಾನೂನಿನ ಪ್ರಕಾರ ಅವರಿಗಿರುವ ಹಕ್ಕು. ಬಟ್ ಕಾಂಗ್ರೆಸ್ ಲೆಟರ್ ಹೆಡ್ ನಲ್ಲಿ ಒಬ್ಬ ಸಭಾಪತಿಯ ಹೆಸರನ್ನ ಉಲ್ಲೇಖ ಮಾಡಿ ಇವರೇ ಸಭಾಪತಿಗಳಂತ ಹೇಳಿ ಫೈನಲ್ ಮಾಡಿ ಕಳಿಸ್ತಾರೆ ಅಂತ ಹೇಳಿದ್ರೆ ಅದು ಹೇಗೆ ಸಾಧ್ಯ? ಪೂರ್ತಿ ಸದನವನ್ನೇ ಕಾಂಗ್ರೆಸ್ ಹೈಕಮಾಂಡ್ ಹೈಜಾಕ್ ಮಾಡಿದೆ ಅಂತ ಹೇಳಿ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಇವತ್ತು ನಡೆಯುವ ಸ್ಪೀಕರ್ ಮತ್ತು ಸಭಾಪತಿ ಸ್ಥಾನಕ್ಕೆ ನಡೆಯುವ ಚುನಾವಣೆಯನ್ನ ಬಹಿಷ್ಕರಿಸ್ತೀವಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದಾರೆ ಬಿಜೆಪಿಯಿಂದ. ಸೊ ಏನಾಗುತ್ತೆ ಇವತ್ತಿನ ಚುನಾವಣೆ, ಸ್ಪೀಕರ್ ಮತ್ತು ಸಭಾಪತಿ ಚುನಾವಣೆ ಅನ್ನೋದು ಭಾರಿ ಕುತೂಹಲ ಇದೆ. ಹಲವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. GS ಪಾಟೀಲ್ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಹೈಕಮಾಂಡ್ ಇವರ ಹೆಸರನ್ನೇ ಲೆಟರ್ ಹೆಡ್ ನಲ್ಲಿ ಕಳಿಸಿತ್ತು. ಸೊ ಅದಕ್ಕೆ ಕೆಂಡಾಮಂಡಲರಾಗಿದ್ದಾರೆ ಬಿಜೆಪಿ ಅವರು. ಇನ್ನು ಪರಿಷತ್ಗೆ ಸಲೀಂ ಅಹಮದ್ ಅವರ ನಾಮಪತ್ರ ಸಲ್ಲಿಕೆ ಆಗಿದೆ. ಸೊ NDA ಇಂದಲೂ ಕೂಡ ಒಬ್ಬರ ಹೆಸರು ನಾಮಪತ್ರ ಸಲ್ಲಿಕೆ ಆಗಿರ್ತಕ್ಕಂಥದ್ದು ಇವಾಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಈ ಥರದ ಲೆಟರ್ ಹೆಡ್ ನಲ್ಲಿ ಉಲ್ಲೇಖ ಮಾಡಿ ಕಳಿಸುತ್ತೆ, ಇವರೇ ಫೈನಲ್ ಅಂತ ಹೇಳುತ್ತೆ ಅಂತ ಹೇಳಿದ್ರೆ ನಮ್ಮ ಹಕ್ಕನ್ನು ಕಸಿದುಕೊಳ್ತಾ ಇದ್ದಾರೆ ಇವರು. ಪ್ರಜಾಪ್ರಭುತ್ವದಲ್ಲಿ ಮತ್ತು ಸಂವಿಧಾನದಲ್ಲಿ ಸದನದ ಸದಸ್ಯರಿಗಿರುವ ಹಕ್ಕು, ಅದು ಒಬ್ಬ ಸಭಾಪತಿ ಅಥವಾ ಸ್ಪೀಕರ್ನ ಆಯ್ಕೆ ಮಾಡೋದು ಅವರ ಒಮ್ಮತದಿಂದ ಆಯ್ಕೆ ಆಗಬೇಕು. ಅವರು ಹೈಕಮಾಂಡ್ ಹೇಳೋದಲ್ಲ ಅಂತ ಹೇಳಿ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ.